ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ರವೆ ಬಳಸಿ ಎಷ್ಟೋ ಹೊಸ ಬ್ರೇಕ್ಫಾಸ್ಟು, ಸ್ನ್ಯಾಕ್ಸು, ಹೊಸ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ. ನಾನೊಂದು ಹೊಸ ಥರದ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ತುಂಬ ಈಸಿನೂ ಟೇಸ್ಟಿನೂ. ಈ ರೀತಿ ಅಂತೂ ನೀವು ಖಂಡಿತನೂ ಟ್ರೈ ಮಾಡಿರಲ್ಲ. ಇದು ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರಿಗೆ ಕೂಡ ಫೇವ್ರೇಟ್ ಆಗ್ತೈತೆ ರೀ. ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ನಿಮ್ಮ ಕಿಚನ್ದಾಗ ಆಲ್ರೆಡಿ ಇದ್ದೇ ಇರ್ತಾವೆ ರೀ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದ್ರಂದ್ರೆ ಖಂಡಿತ ಮತ್ತೆ ಮಾಡ್ಕೊಂಡು ತಿಂತೀರಿ. ನನ್ನ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು 1 ಬಟ್ಲಾಗಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ರೀ. ನೀವು ಚಿರೋಟಿ ರವೆ ಇಲ್ಲ ಸಣ್ಣ ರವೆ ಇತ್ತಂದ್ರೆ ಅದನ್ನು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊರಿ. ಆದಷ್ಟು ಸಣ್ಣ ಇರ್ಬೇಕು ರವೆ. ಅದು ಏನು ಉಪ್ಪಿಟ್ಟು ರವೆ ಇರ್ತದಲ್ಲ ಅದನ್ನು ಮಿಕ್ಸಿಗೆ ಹಾಕೋರಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ. 1 ಸ್ಪೂನಾಗಷ್ಟು ಸಕ್ಕರೆಯನ್ನು ಹಾಕ್ತೀನಿ ರೀ. ಸಕ್ಕರೆದಿಂದ ಕಲರು ತುಂಬಾ ಚೆನ್ನಾಗಿ ಬರ್ತದೆ ರೀ. ನಾನಿಲ್ಲಿ ದೊಡ್ಡ ಸ್ಪೂನ್ದಿಂದನೇ 1 ಸ್ಪೂನಾಗಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ಮೊಸರಿನಿಂದ ಸಾಫ್ಟೂ ಆಗ್ತಾವ್ರಿ ಇವು. ಹುಳಿ ಮೊಸರು ಬೇಡ, ಸಪ್ಪಗಿರೋ ಮೊಸರನ್ನೇ ಹಾಕಿರಿ. 1 ಸ್ಪೂನಾಗಷ್ಟು ಕಸೂರಿ ಮೆಂತಿಯನ್ನು ತೊಗೊಂಡಿದ್ದೀನಿ. ಇದರ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇದನ್ನು ಕ್ರಷ್ ಮಾಡಿ ಅಂದ್ರೆ ಪುಡಿ ಮಾಡಿ ಹಾಕ್ಬಿಡ್ರಿ ಚೆನ್ನಾಗಿ. ನೋಡಿ ಈ ಥರ ಪುಡಿ ಆಗ್ಬೇಕ್ರಿ. ಅದು ಪುಡಿ ಆದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇದನ್ನೀಗ ಮಿಕ್ಸ್ ಮಾಡೋಣ. ಫಸ್ಟು ಮೊಸರು, ಉಪ್ಪು, ರವೆ ಎಲ್ಲ ಚೆಂದಂಗೆ ಮಿಕ್ಸ್ ಆಗಲಿ ರೀ. ನೋಡಿ ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿನೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ. ತುಂಬ ಗಟ್ಟಿನೂ ಕಲಸಲ್ಲ, ತುಂಬ ಸಾಫ್ಟನ್ನು ಕಲಸಲ್ಲ. ಆ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋತೀನಿ ನೋಡ್ರಿ. ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಗಟ್ಟಿನೂ ಇಲ್ಲ, ತುಂಬ ಸಾಫ್ಟೂ ಇಲ್ಲ. ಈಗ ಇದು ಕರೆಕ್ಟಾಗಿ ಹಿಟ್ಟ ರೆಡಿ ಆಗಿದೆ ರೀ. ಇದಕ್ಕೊಂದು ಸ್ವಲ್ಪ ನಾನು ಎಣ್ಣೆನ ಹಚ್ತೀನಿ ರೀ. ನೋಡಿ ಎಣ್ಣೆ ಹಚ್ಚಿ ಇದನ್ನೊಂದು ಮುಚ್ಚಿ ಒಂದು 15 ನಿಮಿಷ ತೆಗೆದಿಡ್ತೀನಿ ರೀ. ಹಿಟ್ಟು ಅಥವಾ ಅದು ಕಲಸಿರೋ ರವೆ ಚೆನ್ನಾಗಿ ನೆನಿತದೆ ರೀ. ನೋಡಿ 15 ನಿಮಿಷ ಆಗಿದ್ರಿ, ಚೆಂದಂಗೆ ನೆನೆದದ್ರಿ ಇದು. ನೋಡಿ ಈಗ ಇದನ್ನು ನೋಡಿ ನಾನು ಗ್ಯಾಸ್ ಕಟ್ಟಿ ಕ್ಲೀನ್ ಅದ. ಇದ್ರ ಮೇಲೇ ಲಟ್ಟಿಸಿ ತೋರಿಸ್ತೀನಿ ರೀ. ಇದನ್ನು ಫಸ್ಟ್ ಚೆಂದಾಗಿ ನಾದ್ಕೋಬೇಕು ರೀ. ಇದಕ್ಕೆ ಹಿಟ್ಟಿಗೆ ಹದ ಬರಬೇಕು. ಆ ಥರ ಸ್ವಲ್ಪ ಭಾರ ಹಾಕಿ ಚೆಂದಾಗಿ ನಾದ್ರಿ ಇದನ್ನು. ನೋಡಿ ಕೈಗೊಂದು ಸ್ವಲ್ಪ ನೀವು ಎಣ್ಣೆ ಹಚ್ಕೊಂಡ್ರು ನಡೀತದ. ನೀವು ಎಷ್ಟು ಚೆಂದ ನಾದ್ತಿರಲ್ಲ ಅಷ್ಟು ಸಾಫ್ಟ್ ಆಗ್ತಾವೆ ರೀ. ನೋಡಿ ನಾನು ಈ ಲಟ್ಟಣ ಕಿಲೆ ಸ್ವಲ್ಪ ಈ ರೀತಿ ಅದಕ್ಕೆ ಹಿಟ್ಟಿಗೆ ಕುಟ್ಟಿ ಹದ ಮಾಡ್ಕೋತೀನಿ ರೀ. ನಾವು ಹೋಳಿಗೆ ಮಾಡಬೇಕಾದ್ರೆ ಹಿಟ್ಟನ್ನು ಹದ ಮಾಡ್ಕೋತೀವಲ್ಲ ಆ ಥರ ಅದನ್ನು ಕುಟ್ಟಿ ಈ ರೀತಿ ಸಾಫ್ಟ್ ಮಾಡ್ಕೋತೀವಿ ರೀ. ನೋಡಿ ಎಷ್ಟು ನೋಡಿರಿ ಕುಟ್ಟಿದ ಮೇಲೆ ಮತ್ತೆಷ್ಟು ಸಾಫ್ಟ್ ಆಯ್ತು ರೀ ಇದು ಹಿಟ್ಟು. ಇಲ್ಲ ಕೈಲಿನೇ ಭಾಳ ಹೊತ್ತನ ನಾದ್ಕೋಬೇಕಾಗ್ತೈತೆ ಅಂಥೇಳಿ ನಾನು ಆ ರೀತಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ ರೀ. ಈಗ ಸಣ್ಣ ಉಳ್ಳಿಯನ್ನು ಮಾಡ್ತೀನಿ ರೀ. ನೋಡಿ ತುಂಬ ದೊಡ್ಡ ಏನು ಮಾಡಬೇಡ್ರಿ, ಸಣ್ಣನೇ ಮಾಡಿ. ಇಲ್ಲ ಇನ್ನು ದೊಡ್ಡ ಲಟ್ಟಿಸ್ತಿದ್ರಂದ್ರೆ ನೀವು ಇನ್ನೊಂದು ಸ್ವಲ್ಪ ಹಿಟ್ಟವನ್ನು ಜಾಸ್ತಿ ಹಿಡೀರಿ. ನೋಡಿರಿ ಎಷ್ಟೆಷ್ಟೇ ನಾನು ಪೂರಿ ಸೈಜಿಗೆ ಎಷ್ಟೆಷ್ಟೇ ಸಣ್ಣ ಮಾಡ್ಕೋತೀನಿ ರೀ. ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ರೀ. ನೋಡಿ ಹಿಟ್ಟು ಆದಷ್ಟು ನೀವು ನಾದಿ ಚೆಂದಂಗೆ ಸಾಫ್ಟ್ ಮಾಡ್ಕೋಬೇಕು. ನೋಡಿ 2 ಮಾಡಿದ್ದೀನಿ. ಈ ಉಳಿದಿದ್ದನ್ನು ರೆಡಿ ಮಾಡ್ಕೋತೀನಿ ರೀ. ನೋಡಿ ಒಮ್ಮೆಲೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ಇದನ್ನು ಅದೇ ಪಾತ್ರೆಯಲ್ಲಿ ಹಾಕಿ ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಈಗ ಒಂದನ್ನು ಲಟ್ಟಿಸಿ ತೋರಿಸ್ತೀನಿ. ಇಲ್ಲಿ ನಾನು ಬರೀ ಚಿರೋಟಿ ರವೆಯನ್ನೇ ಸ್ವಲ್ಪ ಗೋಧಿ ಹಿಟ್ಟು ಹಚ್ತೀನಿ ರೀ. ನೀವು ಎಣ್ಣೆ ಹಚ್ಚಿ ಚಪಾತಿ ತಗಡ ಮೇಲೇನೂ ಲಟ್ಸ್ಕೋಬೋದು ರೀ. ನಾನು ಇವತ್ತು ಚಿರೋಟಿ ರವೆಯಿಂದ ಪುರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಗೋಧಿ ಹಿಟ್ಟನ್ನು ಬಳಸಿಲ್ಲ, ನಾನು ಮೈದಾನೂ ಬಳಸಿಲ್ಲ. ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿರುವಂಥ ಪುರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡಿ ತುಂಬ ದಪ್ಪನೂ ಬೇಡ, ತುಂಬ ತೆಳುವೂ ಬೇಡ. ಆ ರೀತಿ ನಾನು ನಿಮಗೆ ಲಟ್ಟಿಸಿ ತೋರಿಸ್ತೀನಿ ರೀ. ತೋರಿಸ್ತೀನಿ ನಾನು. ನೋಡಿ ಕರೆಕ್ಟಾಗಿ ಲಟ್ಸ್ಕೊಂಡೆ. ಇಲ್ಲ ನೀವು ಇನ್ನೊಂದು ಸ್ವಲ್ಪ ದೊಡ್ಡ ಮಾಡ್ತಿದ್ರಂದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಇಡ್ರಿ. ಮತ್ತು ರವೆಯಿಂದ ಮಾಡ್ರೂ ಯಾವುದೇ ರೀತಿ ದಂಡಿಗೆ ಹಿಟ್ಟು ಕ್ರ್ಯಾಕೂ ಬಂದಿಲ್ಲ ರೀ. ತುಂಬಾ ಸಾಫ್ಟ್ ಆಗಿದೆ ರೀ. ಇನ್ನೊಂದನ್ನು ಲಟ್ಟಿಸಿ ತೋರಿಸ್ತೀನಿ ರೀ. ನಿಮಗೆ ಅನ್ನಿಸ್ತದ ರವೆಯಿಂದ ಮಾಡ್ರೆ ತುಂಬಾ ಕ್ರಿಸ್ಪಿ ಗದಲೆ ಆಗ್ತಾವೆ ಪುರಿ ಅಂತ. ಇಲ್ಲರಿ, ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಸಾಫ್ಟ್ ಆಗ್ತಾವೆ ರೀ ಪುರಿ. ನೋಡಿ 2 ಮಾಡಿ ತೋರಿಸಿದ್ದೀನಿ. ಉಳಿದಿದ್ದನ್ನು ಮಾಡ್ಕೋತೀನಿ. ಎಣ್ಣೆಯನ್ನು ಆಲ್ರೆಡಿ ಕಾಯ್ಲಕ್ಕೆ ಇಟ್ಟಿದ್ದೆ ರೀ. ನಾನು ಎಣ್ಣೆ ಕಾಯ್ದದೆ ರೀ. ನೋಡಿ ಪುರಿಯನ್ನು ಕರಿಯೋ ಮುಂದೆ ಗ್ಯಾಸು ಹೈ ಫ್ಲೇಮ್ದಲ್ಲೇ ಇರಲಿ ರೀ. ಅಂದ್ರೆ ಪುರಿ ಎಣ್ಣೆ ಹಿಡಿಯಲ್ಲ ರೀ. ನೋಡಿರಿ ಪುರಿ ಎಷ್ಟು ಚೆನ್ನಾಗಿ ಹೋಗ್ತು ನೋಡಿರಿ. ಎಣ್ಣೆನೂ ಹಿಡಿಯಲ್ಲ ರೀ ಈ ಪುರಿ.
ನೋಡಿ ಕಲರೂ ತುಂಬಾ ಚೆನ್ನಾಗಿ ಬಂದವೆ. ನೋಡಿ ಇಲ್ಲಿ ಮೈದಾ ಇಲ್ಲ, ಗೋಧಿ ಹಿಟ್ಟು ಇಲ್ಲ, ಸೋಡಾನೂ ಇಲ್ಲ, ತುಂಬ ಚೆನ್ನಾಗಿರುವಂಥ ಪುರಿ. ನೋಡಿರಿ ಎಣ್ಣೆನೂ ಹಿರ್ಕೊಳ್ಳಲ್ಲ. ಆದಷ್ಟು ಪುರಿ ಕರಿ ಮುಂದೆ ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿಟ್ಟೇ ಕರಿಬೇಕ್ರಿ. ನೋಡಿ ಇನ್ನೊಂದನ್ನು ಕರೆದು ತೋರಿಸ್ತೀನಿ ನಿಮಗೆ. ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬ್ಯಾವ ಪುರಿ. ನೋಡಿರಿ 2 ಪುರಿಯನ್ನು ಕರೆದು ತೋರಿಸಿದ್ದೀನಿ ರೀ ನಿಮಗೆ. ಬಿಸಿ ಬಿಸಿಯಾಗಿರುವಂಥ ಚಿರೋಟಿ ರವೆಯ ಪುರಿ ರೆಡಿ ಆಗ್ಯಾವ್ರಿ. ಕಸೂರಿ ಮೆಂತಿ ಫ್ಲೇವರ್ ಅಂತೂ ತುಂಬಾ ಟೇಸ್ಟಿ ಕೊಡ್ತದೆ ರೀ. ಇದನ್ನು ಬಿಸಿ ಬಿಸಿ ಹಾಗೆ ತಿಂದ್ರೂ ಫ್ಲೇವರ್ ತುಂಬಾ ಚೆನ್ನಾಗಿರ್ತದೆ. ನೋಡಿ ಎಲ್ಲ ಪುರಿನೂ ಎಷ್ಟು ಚೆನ್ನಾಗಿಯೇ ಉಬ್ಬ್ಯಾವ್ರಿ ಇವು. ನೋಡಿರಿ ಕಲರೂ ತುಂಬಾ ಚೆನ್ನಾಗಿ. ನೋಡಿರಿ ಎಣ್ಣೆನೂ ಒಂಚೂರೂ ಹಿರ್ಕೊಂಡಿಲ್ಲ. ಅದಕ್ಕೆ ಹೈ ಫ್ಲೇಮಲ್ಲಿ ಇಟ್ಟೇ ಕರಿಬೇಕು ರೀ. ನೋಡಿ ನಾನು ನಿಮ್ಗೆ ಮುರಿದೂ ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿರುವಂಥ ಪುರಿ ಆಗ್ಯಾವ ಇವು. ನೋಡಿ ಇದರಲ್ಲಿ ನೀವು ಹಿಟ್ಟು ಕಲಸೋ ಮುಂದೆ ಬೇಕಂದ್ರೆ ಒಂದು ಅರ್ಧ ಸ್ಪೂನು 1 ಸ್ಪೂನ್ ಆಗಷ್ಟು ಚಿಲ್ಲಿ ಫ್ಲೆಕ್ಸನ್ನಾದ್ರೂ ಹಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಪುರಿ ಬಂದವ್ರಿ. ಈ ಪುರಿಯನ್ನು ನೀವು ಕೊಬ್ಬರಿ ಚಟ್ನಿ ಜೊತೆನೇ ತಿನ್ಬೋದು, ಆಲೂಗಡ್ಡೆ ಪಲ್ಯ ಜೊತೆ, ನಿಮಗೆ ಅದ್ರ ಜೊತೆ ಇಷ್ಟನೋ ಅದ್ರ ಜೊತೆ ತಿನ್ನಿರಿ. ಈ ರೆಸಿಪಿ, ಈ ಬ್ರೇಕ್ಫಾಸ್ಟು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಇದನ್ನು ನೀವು ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.